ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಆಗಿರೋದ್ರಿಂದ ವೀಕೆಂಡ್ ಹಾಲಿಡೇ ಕೂಡ, ಹಾಗಾಗಿ ಇವತ್ತು ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಆಲ್ಮೋಸ್ಟ್ 3:45 ಅನ್ನೋ ಹಾಗೆ ನಾವು ಹೊರಟಿದ್ದು ಅಬುದಾಬಿಲ್ ಇರುವಂತ ಒಂದು ಫೇಮಸ್ ಹಿಂದೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಆ ಟೆಂಪಲ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಅಲ್ಲಿಗೆ ಆಲ್ಮೋಸ್ಟ್ 1.5 ಅವರ್ ಜರ್ನಿ ಆಗುತ್ತೆ. ಈ ಟೆಂಪಲ್ ಇರೋದು ಅಬು ಮುರಿಕ್ ಅನ್ನೋ ಪ್ಲೇಸ್ ನಲ್ಲಿ. ಇದು ಬಂದು ಅಬುಧಾಬಿ ಮತ್ತೆ ದುಬೈ ಹೈವೇ ಅಲ್ಲಿ ಬರುವಂತ ಟೆಂಪಲ್. ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾವ್ ಬಂದಿರುವಂತ ಟೆಂಪಲ್ ಬ್ಯಾಬ್ಸ್ ಹಿಂದೂ ಮಂದಿರ್. ಬ್ಯಾಬ್ಸ್ ನ ಫುಲ್ ಫಾರ್ಮ್ ಬಂದು ಬೋಚಸನ್ ವಾಸಿ ಅಕ್ಷರ್ ಪುರುಷೋತ್ತಮ್ ಸ್ವಾಮಿ ನಾರಾಯಣ್ ಸಂಸ್ಥಾ ಅಂತ ಹೇಳಿ. ಈ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸ್ ಏನು ಇರೋದಿಲ್ಲ. ಬಟ್ ಒಂದ್ ಥಿಂಗ್ ಇದೆ, ಏನು ಅಂತ ಹೇಳಿದ್ರೆ ನಾವು ಈ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ರಿಜಿಸ್ಟರ್ ಮಾಡ್ಕೋಬೇಕು. ಇದನ್ನ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಬೇಕು. ಯಾವುದು ಅಂತ ಹೇಳಿದ್ರೆ ಬ್ಯಾಬ್ಸ್ ಹಿಂದೂ ಮಂದಿರ್ ವಿಸಿಟರ್ ಪೋರ್ಟಲ್ ಅಂತ ಒಂದಿದೆ. ಆ ಪೋರ್ಟಲ್ ನಲ್ಲಿ ನಾವು ಬುಕ್ ನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ನ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ನಾವು ಮಾರ್ನಿಂಗ್ ಬುಕ್ ಮಾಡಿಕೊಂಡು ಟೈಮ್ ಸ್ಲಾಟ್ಸ್ ನ ತಗೊಂಡು ನಾವು ಬಂದಿದ್ದು. ಸೊ ನಾವು ಬುಕ್ ಮಾಡ್ಕೊಳ್ಳುವಾಗ್ಲೇ ಅಲ್ಲಿ ಟೈಮ್ ಸ್ಲಾಟ್ಸ್ ನ ತೋರಿಸುತ್ತೆ. ಸೊ ನಮ್ಗೆ ಯಾವ ಟೈಮ್ ಕನ್ವೀನಿಯಂಟ್ ಆ ಟೈಮ್ ಅಲ್ಲಿ ನಾವು ಬುಕ್ ನ ಮಾಡ್ಕೋಬಹುದು. ಈ ಟೆಂಪಲ್ ಮಾರ್ನಿಂಗ್ 9 o'clock ಇಂದ ನೈಟ್ 8 o'clock ವರ್ಗು ಓಪನ್ ಇರುತ್ತೆ. ಮಂಡೇ ಟೆಂಪಲ್ ಹಾಲಿಡೇ ಇರುತ್ತೆ, ಅವತ್ತು ಇಲ್ಲಿ ವಿಸಿಟರ್ ಅಲೋ ಇರೋದಿಲ್ಲ. ಟ್ಯೂಸ್ಡೇ ಇಂದ ಸಂಡೇ ವರ್ಗು ನಾವು ಟೆಂಪಲ್ ನ ವಿಸಿಟ್ ಮಾಡಬಹುದು ಆ ಟೈಮಿಂಗ್ಸ್ ನಲ್ಲಿ. ಈ ಟೆಂಪಲ್ಗೆ ಎಂಟರ್ ಆಗ್ತಿದ್ದಂಗೆನೆ ಇಲ್ಲಿ ಚೆಕ್ ಇನ್ ಇರುತ್ತೆ. ಸೊ ಅಲ್ಲಿ ನಮ್ದು ಫುಲ್ ಚೆಕ್ ಮಾಡಿ ನಮ್ಮ ಬಾಡಿನ ಸ್ಕ್ಯಾನ್ ಮಾಡಿ ಆಮೇಲೆ ಟೆಂಪಲ್ ಒಳಗಡೆ ಎಂಟ್ರಿನ ಬಿಡ್ಕೊಡ್ತಾರೆ. ಮೇನ್ ಆಗಿ ಈ ಟೆಂಪಲ್ಗೆ ಬರಬೇಕು ಅಂತ ಹೇಳಿದ್ರೆ ನಾವು ಚೆಕ್ ಇನ್ ಅಲ್ಲಿ ನಮ್ ಎಮರೈಟ್ಸ್ ID ಅಥವಾ ಪಾಸ್ಪೋರ್ಟ್ ನ ಮಸ್ಟ್ ಅಂಡ್ ಶುಡ್ ತೋರಿಸಲೇಬೇಕು. ಅದು ಇದ್ರಷ್ಟೇ ನಮಗೆ ಟೆಂಪಲ್ ಒಳಗಡೆ ಎಂಟ್ರಿ ಸಿಗೋದು. ಈ ಟೆಂಪಲ್ ಒಳಗಡೆ ಬಂದ್ರೆ ಅಂತೂ ಫುಲ್ ಪ್ರಶಾಂತತೆಯಿಂದಾನೇ ಕೂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳಗಡೆ ಎಂಟರ್ ಆದ್ಮೇಲೆ ನಮ್ ಶೂಸ್, ಸ್ಯಾಂಡಲ್ಸ್, ಚಪ್ಪಲ್ಸ್ ಗಳನ್ನ ಬಿಡೋದಿಕ್ಕೆ ಅಂತಾನೆ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ವೆಲ್ ಆರ್ಗನೈಸ್ಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಟೆಂಪಲ್ದು ಮೇನ್ ಸಿಂಬಲ್ ಏನಂತಂದ್ರೆ ಶಾಂತಿ ಮತ್ತೆ ಸಾಮರಸ್ಯದಿಂದ ಕೂಡಿರುವಂತಹ ಟೆಂಪಲ್. ಈ ಟೆಂಪಲ್ ನ ಟೋಟಲ್ 27 ಎಕರ್ ಅಲ್ಲಿ ಜಾಗದಲ್ಲಿ ಬಿಲ್ಟ್ ಮಾಡಿರುವಂತಹ ಟೆಂಪಲ್. ಈ ಜಾಗನ ಇಲ್ಲಿನ UAE ನ ಪ್ರಿನ್ಸ್ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಜಾಗ ಇದು. ಈ ದೇವಸ್ಥಾನ 7 ಶಿಖರಗಳಿಂದ ಕೂಡಿರುವಂತಹ ದೇವಸ್ಥಾನ. ಇದು ರೆಪ್ರೆಸೆಂಟ್ ಮಾಡೋದು UAE ನ 7 ಎಮಿರೈಟ್ಸ್ ಗಳು. ಮೇನ್ ಆಗಿ ಶಾಂತಿ, ಸೌಹಾರ್ದತೆ ಮತ್ತೆ ಬೇರೆ ಬೇರೆ ಕಲ್ಚರ್ ಗಳನ್ನ ರೆಪ್ರೆಸೆಂಟ್ ಮಾಡುವಂತ ದೇವಸ್ಥಾನ ಆಗಿದೆ. ಈ ಟೆಂಪಲ್ ನ ವರ್ಕರ್ಸ್ ಗಳು 3D ಪಜಲ್ ಇದರಲ್ಲಿ ಕಟ್ಟಿರುವಂತದ್ದು. ಈ ದೇವಸ್ಥಾನನ ಕಟ್ಟಬೇಕಾದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ಐರನ್ ಆಗ್ಲಿ ಸ್ಟೀಲ್ ಗಳಾಗ್ಲಿ ಬಳಸದೆ ಕಟ್ಟಿರುವಂತಹ ದೇವಸ್ಥಾನ. ಈ ದೇವಸ್ಥಾನ ನಿರ್ಮಾಣ ಆಗಿರೋದೇ ರಾಜಸ್ಥಾನದಿಂದ ತಂದಿರುವಂತಹ ಪಿಂಕ್ ಸ್ಯಾಂಡ್ ಸ್ಟೋನ್ ಮತ್ತೆ ವೈಟ್ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಇಂಡಿಯಾ ಇಂದ ತಗೊಂಡ್ ಬಂದು ಕಟ್ಟಿರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನ ಹೊರಗಡೆ ಸುತ್ತ ಪಿಂಕ್ ಸ್ಯಾಂಡ್ ಸ್ಟೋನ್ ಅಲ್ಲಿ ಕಟ್ಟಿರುವಂತದ್ದು. ಒಳಗಡೆ ಇಟಾಲಿಯನ್ ವೈಟ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತದ್ದು. ಈ ರೆಡ್ ಸ್ಟೋನ್ ನಲ್ಲಿ ಕೆತ್ತಿರುವಂತ ಪ್ರತಿಯೊಂದು ಕ್ರಾಫ್ಟ್ ಗಳನ್ನ ಎಷ್ಟು ಡೀಟೈಲಿಂಗ್ ಆಗಿ ಕಟ್ಟಿದ್ದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಈ ಪಿಲ್ಲರ್ ಗಳಲ್ಲಿ ನಮ್ಮ ಹಿಂದೂ ಪುರಾಣಗಳನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಕೆತ್ತನೆಗಳನ್ನ ಕೆತ್ತೋದಿಕ್ಕೆ ಒಟ್ಟು 2,000 ಆರ್ಟಿಸ್ಟ್ ಗಳು ಸೇರಿ ಈ ಕೆತ್ತನೆಗಳನ್ನ ಮಾಡಿರುವಂತದ್ದು. ಇದೆಲ್ಲ ಹ್ಯಾಂಡ್ ಅಂದ್ರೆ ಕೈಯಿಂದಾನೇ ಕೆತ್ತಿರುವಂತಹ ಕಲ್ಲು ಮೇಲೆ ಕೆತ್ತಿರುವಂತಹ ಕಲೆಗಳು.
ಇನ್ನ ಆರ್ಟಿಸ್ಟ್‌ಗಳು ಕೆತ್ತಿರುವಂತಹ ಈ ಕೆತ್ತನೆಗಳಲ್ಲಿ ನಾವು ಏನೇನನ್ನ ನೋಡ್ಬೋದು ಅಂತ ಹೇಳಿದ್ರೆ, ರಾಮಾಯಣನ ರೆಪ್ರೆಸೆಂಟ್ ಮಾಡುತ್ತೆ, ಶಿವಪುರಾಣನ ರೆಪ್ರೆಸೆಂಟ್ ಮಾಡುತ್ತೆ, ಭಾಗವತಂನ ರೆಪ್ರೆಸೆಂಟ್ ಮಾಡುತ್ತೆ, ಮಹಾಭಾರತನ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಇದರ ಜೊತೆಗೆ ಅರೇಬಿಯನ್‌ದು ಮತ್ತೆ ಈಜಿಪ್ಟ್ ಮತ್ತೆ ನೇಟಿವ್ ಅಮೇರಿಕನ್ ಟ್ರೆಡಿಷನ್ಸ್‌ಗಳನ್ನು ಕೂಡ ಇಲ್ಲಿ ಕೆತ್ತನೆಗಳನ್ನ ಮಾಡಿ ತೋರಿಸಿದ್ದಾರೆ. ಇನ್ನ ಈ ರೀತಿ ಕೆತ್ತನೆಗಳನ್ನ ಮಾಡಿರುವಂತ ಆರ್ಟಿಸ್ಟ್‌ಗಳಿಗೆ ನಿಜಕ್ಕೂನು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ನೀಟಾಗಿ ಡೀಟೈಲಿಂಗ್ ಆಗಿ ಮಾಡಿರುವಂಥದ್ದಿದು. ಇನ್ನ ಈ ಟೆಂಪಲ್ ಎತ್ತರ ಬಂದು 108 ಅಡಿ ಇದೆ. ಹಾಗೆ 262 ಅಡಿ ಉದ್ದ ಇದೆ. ಹಾಗೆ 180 ಅಡಿ ಅಗಲವಾಗಿದೆ. ಇನ್ನ ಈ ದೇವಸ್ಥಾನದ ಸುತ್ತಮುತ್ತ ಏನೇನ್ ನೋಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಏನೇನ್ ಅವೈಲೇಬಲ್ ಇದೆ ಅಂತಂದ್ರೆ, ಮೇನ್ ಆಗಿ ಲೈಬ್ರರಿ ಇದೆ, ಫುಡ್ ಕೋರ್ಟ್ ಇದೆ, ಕ್ಯಾಂಟೀನ್, ಆಂಪಿ ಥಿಯೇಟರ್ ಇದೆ, ಎಕ್ಸಿಬಿಷನ್ ಇದೆ, ಪ್ರೇಯರ್ ಹಾಲ್ ಕೂಡ ಇದೆ, ಮೆಡಿಟೇಷನ್ ಮಾಡೋದಕ್ಕೆ ಕೂಡ ಸ್ಪೇಸ್ ಇದೆ. ಹಾಗೇನೆ ಗಿಫ್ಟ್ ಶಾಪ್ ಕೂಡ ಇದೆ. ನಮ್ಗೆ ಆ ಗಿಫ್ಟ್ ಶಾಪ್ ಅಲ್ಲಿ ತುಂಬಾ ಶೋ ಪೀಸಸ್‌ಗಳು ಅವೈಲೇಬಲ್ ಇದೆ. ಮತ್ತೆ ಬುಕ್ಸ್‌ಗಳನ್ನ ತಗೊಬೋದು. ಮತ್ತೆ ಡಿವೋಷನಲ್ ವೇನಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ಅಲ್ಲಿ ಪರ್ಚೇಸ್ ಮಾಡಿ. ಇನ್ನ ಮೇನ್ ಆಗಿ ಈ ದೇವಸ್ಥಾನದ ಫೌಂಡರ್ ಬಂದು ಮಹಾನತ್ ಸ್ವಾಮಿ ಮಹಾರಾಜ್ ಅಂತ ಹೇಳಿ. ಇನ್ನ ದೇವಸ್ಥಾನನ ಕಟ್ಲಿಕ್ಕೆ ಶುರು ಮಾಡಿದ್ದು ಡಿಸೆಂಬರ್ 2019 ನಲ್ಲಿ. ಇನ್ನ ದೇವಸ್ಥಾನ ಓಪನ್ ಆಗಿದ್ದು ಫೆಬ್ರವರಿ 14th 2024 ಅಲ್ಲಿ. ಅಂದ್ರೆ 2 ಇಯರ್ಸ್ ಬ್ಯಾಕ್ ಅಷ್ಟೇ ಟೆಂಪಲ್ ಓಪನ್ ಆಗಿದ್ದು. ಇನ್ನ ಈ ಟೆಂಪಲ್ ನ ಓಪನ್ ಮಾಡೋದಿಕ್ಕೆ ಇನಾಗ್ರೇಷನ್ ಮಾಡೋದಿಕ್ಕೆ ಬಂದಿದ್ದು ನಮ್ಮ ಮೋದಿಜಿ ಅವರು. ಇನ್ನ ಈ ದೇವಸ್ಥಾನನ ಕಟ್ಟಿ ಮುಗಿಸೋ ಅಷ್ಟೊತ್ತಿಗೆ ಒಟ್ಟು ಖರ್ಚಾಗಿದ್ದು $842 ಮಿಲಿಯನ್ ಅಂತ ಹೇಳಿದ್ರೆ, ನಮ್ ಇಂಡಿಯನ್ ರುಪಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಟ್ಟು 80.19 ಬಿಲಿಯನ್ ನಷ್ಟು ಆಗುತ್ತೆ. ಇನ್ನ ಈ ಟೆಂಪಲ್ ನಲ್ಲಿ ಈವ್ನಿಂಗ್ ಆಗ್ತಿದ್ದಂಗೆ ಎವ್ರಿ ಈವ್ನಿಂಗ್ ಗಂಗಾ ಆರತಿನ ಮಾಡ್ತಾರೆ. ಇನ್ನ ಎವ್ರಿ ವೀಕ್ ಡೇಸ್ ಅಲ್ಲಿ ಗಂಗಾ ಆರತಿ ಬಂದು 7:30ಗೆ ಮಾಡ್ತಾರೆ. ವೀಕೆಂಡ್ಸ್ ಅಲ್ಲಿ ಮಾತ್ರ ಮತ್ತೆ ಹಾಲಿಡೇ ಟೈಮಲ್ಲಿ ಹಾಲಿಡೇಸ್ ಇರುವಂಥ ದಿನಗಳಲ್ಲಿ ಇಲ್ಲಿ 6:45 ಇಂದ 7:30 ಟೈಮಿಂಗ್ಸ್ ಅಲ್ಲಿ ಗಂಗಾ ಆರತಿನ ಮಾಡ್ತಾರೆ. ಬೇಕಾದವರು ಈ ಗಂಗಾ ಆರತಿನ ಮಾಡಬಹುದು. ಇನ್ನ ಈ ಗಂಗಾ ಆರತಿ ಮಾಡೋದಿಕ್ಕೆ ಒಂದು ಕಮಲದ ಆರತಿ ಅಂತ ಕೊಡ್ತಾರೆ. ಅದಕ್ಕೆ ಇಲ್ಲಿ 5 ದಿರಮ್ಸ್ ಏನೋ ಚಾರ್ಜ್ ಮಾಡ್ತಾರೆ. ಇನ್ನ ಅಂದ್ರೆ ದೊಡ್ಡದೊಂದು ಆರತಿ ಬರುತ್ತೆ. ಆ ಮಹಾ ಆರತಿನ ತಗೊಬರೋದಿಕ್ಕೆ ಅದಕ್ಕೆ ಸರ್ಟನ್ ಚಾರ್ಜಸ್ ಏನೋ ಇದೆ. ಅಂದ್ರೆ ಅದಕ್ಕೆ ಬೇರೆ ಚಾರ್ಜಸ್ ಇದೆ. ನಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡು ಬೇಕಾದ್ರೆ ನಾವು ಅಲ್ಲಿ ಗಂಗಾ ಆರತಿನ ಮಾಡಬಹುದು. ಇನ್ನ ಈ ಟೈಮಲ್ಲಿ ನೋಡೋದಿಕ್ಕೆ ತುಂಬಾ ಜನ ಸೇರ್ಕೋತಾರೆ. ಇದು ನೋಡೋದಿಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತೇ ದೇವಸ್ಥಾನ ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನ ರಾತ್ರಿ ಹೊತ್ತು ನೋಡೋದಿಕ್ಕೆ ಕೇಳ್ಬೇಕಾ, ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಎಲ್ಲಾ ಲೈಟ್ಸ್ ಗಳಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ದೇವಸ್ಥಾನನ ನೋಡೋದಿಕ್ಕೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ದೇವಸ್ಥಾನನ ನೋಡೋದಿಕ್ಕೇನೆ ತುಂಬಾ ಮನಸ್ಫೂರ್ತಿಯಾಗಿ ಖುಷಿ ಅನ್ನೋದು ಆಗ್ತಾ ಇತ್ತು. ಹಾಗೇನೆ ಕಣ್ ತುಂಬ್ತಾ ಇತ್ತು. ಇನ್ನ ನಾನು ಆಗ್ಲೇ ಹೇಳ್ದಾಗೆ ಈ ದೇವಸ್ಥಾನನ ಮೇನ್ ಸಿಂಬಲ್ ಏನು ಅಂತ ಹೇಳಿದ್ರೆ, ಸೌಹಾರ್ದತೆಯಿಂದ ಕೂಡಿ ಕಟ್ಟಿರುವಂತಹ ದೇವಸ್ಥಾನ. ಅಂದ್ರೆ ಈ ದೇವಸ್ಥಾನನ ಕಟ್ಲಿಕ್ಕೆ ಕೊಟ್ಟಿರೋದು ಒಬ್ರು ಮುಸ್ಲಿಂ ಕ್ರೌನ್ ಪ್ರಿನ್ಸ್. ಮತ್ತೆ ಇದನ್ನ ಮೇನ್ ಆಗಿ ಆರ್ಕಿಟೆಕ್ಟ್ ಲೀಡ್ ಮಾಡಿರೋರು ಒಬ್ರು ಕ್ರಿಶ್ಚಿಯನ್. ಇನ್ನ ಮೇನ್ ಆಗಿ ಈ ಕನ್ಸ್ಟ್ರಕ್ಟ್ ಮಾಡಿರುವಂತ ಮ್ಯಾನೇಜರ್ ಬಂದು ಸಿಖ್ ಧರ್ಮದವರು. ಹಾಗೇನೆ ಈ ಫೌಂಡೇಶನ್ ಡಿಸೈನ್ ಮಾಡಿರೋರು ಬೌದ್ಧಿಸ್ಟ್ ಧರ್ಮದವರು. ಹೀಗೆ ಎಲ್ಲಾ ಧರ್ಮದವರು ಸೇರಿ ಕಟ್ಟಿರುವಂತಹ ಸುಂದರವಾದ ದೇವಸ್ಥಾನನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ದೇವಸ್ಥಾನದ ಒಳಗಡೆ ತೆಗಿಲಿಕ್ಕೆ ಅವಕಾಶ ಇಲ್ಲ. ಏನಿದ್ರು ಈ ಮೆಟ್ಟಿಲು ಹೊರಗಡೆ ತನಕ ಮಾತ್ರ ವಿಡಿಯೋ ತೆಗಿಲಿಕ್ಕೆ ಅವಕಾಶ ಇರೋದು. ನಾನು ಆಗ್ಲೇ ಹೇಳ್ದಾಗೆ ಇನ್ನ ದೇವಸ್ಥಾನದ ಒಳಗಡೆ ಇಟಾಲಿಯನ್ ವೈಟ್ ಮಾರ್ಬಲ್ ನ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಇನ್ನ ದೇವಸ್ಥಾನದ ಒಳಗಡೆ ಇರುವಂತ ಆರ್ಕಿಟೆಕ್ಟ್ ಹೇಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೋಮ್ ಶೇಪ್ ಅಲ್ಲಿ ಮಾಡಿರುವಂತದ್ದು, ಅಂದ್ರೆ ಗುಮ್ಮಟಗಳಲ್ಲಿ ರೂಪದಲ್ಲಿ ಮಾಡಿರುವಂತದ್ದು. ರೂಫ್ ನ ಒಳಗಡೆ ತುಂಬಾ ದೊಡ್ಡದಾಗಿ ರೌಂಡ್ ಶೇಪ್ ಅಲ್ಲಿ ಡೂಮ್ ನ ಮಾಡಿದ್ದಾರೆ, ಅಂದ್ರೆ ಗುಮ್ಮಟಗಳನ್ನ ಮಾಡಿದ್ದಾರೆ. ಇದು ಮೇನ್ ಆಗಿ ಏನ್ ರೆಪ್ರೆಸೆಂಟ್
ಮೇನ್ ಆಗಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ನೇಚರ್ ಅಂತ ಹೇಳಿದ್ರೆ 5 ಎಲಿಮೆಂಟ್ಸ್ ಆಫ್ ನೇಚರ್ ಅಂದ್ರೆ ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತೆ ಯೂನಿವರ್ಸ್ ನ ರೆಪ್ರೆಸೆಂಟ್ ಮಾಡಿದೆ. ಇನ್ನ ದೇವಸ್ಥಾನದ ಒಳಗಡೆ ನಾವು ಯಾವ್ಯಾವ ದೇವ್ರನ್ನ ನೋಡ್ಬೋದು ಅಂತ ಹೇಳಿದ್ರೆ ಸ್ವಾಮಿ ನಾರಾಯಣ, ಗುಣತೀತಾನಂದ ಸ್ವಾಮಿ, ರಾಧಾಕೃಷ್ಣ, ಸೀತಾರಾಮ, ಶಿವ ಪಾರ್ವತಿ, ಗಣೇಶ, ಆಂಜನೇಯ, ವೆಂಕಟೇಶ್ವರ, ಜಗನ್ನಾಥ ಮತ್ತೆ ಅಯ್ಯಪ್ಪ ಈ ದೇವರುಗಳನ್ನೆಲ್ಲ ನಾವು ಈ ದೇವಸ್ಥಾನದ ಒಳಗಡೆ ದರ್ಶನ ಮಾಡಬಹುದು. ಇನ್ನ ಈ ದೇವಸ್ಥಾನಕ್ಕೆ ಒಂದು ಸಾಲಿಗೆ ಒಟ್ಟು 8,000ದಿಂದ 10,000 ಜನ ಅಷ್ಟು ಸೇರ್ಬೋದು ಅಷ್ಟೇ. ಇನ್ನ ಯಾರಾದ್ರೂ ಈ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾನೇ ಸುಲಭ. ಅಬುದಾಬಿ ಸ್ಟೇಷನ್ ಇಂದ ಇಲ್ಲಿಗೆ ಡೈರೆಕ್ಟ್ ಆಗಿ 203 ಅಂದ್ರೆ 203 ನಂಬರ್ ಬಸ್ಸು ಡೈರೆಕ್ಟ್ ಆಗಿ ಈ ಟೆಂಪಲ್ಗೆ ಬರುತ್ತೆ. ನಾವು ಅದರಿಂದ ಬರ್ಬೋದು, ಇಲ್ಲ ಅಂದ್ರೆ ಟ್ಯಾಕ್ಸಿ ಮಾಡ್ಕೊಂಡು ಕೂಡ ಬರ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ, ಸಿ ಯು. ಹಾಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ. Thanks for watching.